ಪೂರ್ಣಚಂದ್ರ ತೇಜಸ್ವಿ. ಈ ಹೆಸರಿಗಿದ್ದ ತೇಜಸ್ಸು ಅವ್ರಿಗೂ ಇತ್ತು, ಅವರ ಅಕ್ಷರಗಳಿಗಿದ್ದು ಎಂತವ್ರನ್ನೂ ಸೆಳೆಯೋ ತಾಕತ್ತು. ಆ ಸೆಳೆತಕ್ಕೆ ಒಳಗಾದವರಲ್ಲಿ ನಾನು ಒಬ್ಬ. ಇವರ ಪುಸ್ತಕಗಳನ್ನು ಓದೋದು ಮನಸ್ಸಿಗೊಂದು ಹಬ್ಬ. ಇವ್ರ ಬಗ್ಗೆ ಯಾಕೆ ಹೇಳ್ತೀನಿ ಅನ್ಕೋತಿದ್ದೀರಾ? ಯಾಕಂದ್ರೆ ಇವತ್ತು ನನ್ನ ಜೊತೆಗೆ ಕನ್ನಡದ ಈ ವಿಭಿನ್ನ ಕವಿ ಇದ್ದ ಮನೆಯನ್ನ ನೀವು ನೋಡ್ತಿದ್ದೀರಾ. ಹೌದು, ಪರಿಸರದ ಕಥೆ ಅನ್ನೋ ಇವರ ಪುಸ್ತಕವನ್ನು ಓದಿ ಆ ಕಥೆಗಳಲ್ಲಿದ್ದ ಈ ಮನೆ ಹೋಗೋ ಮನಸ್ಸಾಗಿತ್ತು. ಅದಕ್ಕೆ ಇವತ್ತು ಅವಕಾಶ ಸಿಕ್ತು. ಇವರ ತೋಟದೊಳಗೆ ಹೆಜ್ಜೆ ಇಟ್ಟು ಹೋಗುವಾಗ್ಲೇ ಎಂತವ್ರಿಗೂ ಅರ್ಥವಾಗೋ ಹಾಗಿತ್ತು ಇದೊಬ್ಬರು ಕವಿ ಬದುಕಿದ ಜಾಗ ಅಂತ. ಯಾಕಂದ್ರೆ ಅಲ್ಲಿದ್ದ ಸುತ್ತಮುತ್ತಲಿನ ಪರಿಸರ ಅಷ್ಟೊಂದು ಶ್ರೀಮಂತ. ಸುತ್ತಲೂ ದಟ್ಟವಾಗಿರೋ ಗಿಡಮರಗಳು, ಅದರ ಮಧ್ಯದಲ್ಲೊಂದು ಸರಳವಾಗಿ ಸುಂದರವಾಗಿರೋ ಮನೆ, ಅಷ್ಟೇ ಸುಂದರವಾಗಿರೋ ಹೂವಿನ ಗಿಡಗಳ ಕೈತೋಟ. ಇದನ್ನ ನೋಡಿನೇ ಅರ್ಥವಾಗೋ ಹಾಗಿತ್ತು ಮನುಷ್ಯ ಎಷ್ಟು ಸರಳವಾಗಿ ಬದುಕಬಹುದು ಅನ್ನೋ ಪಾಠ. ಇದನ್ನೆಲ್ಲ ನೋಡ್ತಾ ಈ ನಿರುತ್ತರ ಮನೆಯ ಒಳಗೋದೆ. ತೇಜಸ್ವಿ ಅವರು ನಡೆದಾಡಿದ ಜಾಗವನ್ನ, ಓಡಾಡಿದ ಸ್ಕೂಟರ್ ಅನ್ನ, ಬರವಣಿಗೆಗೆ ಕೂರ್ತಿದ್ದ ಕೋಣೆಯನ್ನ, ಅವರು ಬರೆದ ಪುಸ್ತಕಗಳು, ಅವರಿಗೆ ಒಲಿದ ಪ್ರಶಸ್ತಿಗಳು, ಇದನ್ನೆಲ್ಲ ನೋಡ್ತಾ ಪೂಜಂತೆಯವರು ಬದುಕಿ ಬಾಳಿದ್ದ ನಿರುತ್ತರದಲ್ಲಿ ಅವರ ಅಭಿಮಾನಿಯಾಗಿ ಒಂದಿಷ್ಟು ಸಮಯ ಕಳೆದೆ. ಅಲ್ಲಿಂದ ಹೊರಗೋಗಿ ತೇಜಸ್ವಿ ಅವರ ಕಾಡನ್ನ, ತಂಪಾಗಿದ್ದ ತೋಟವನ್ನು ಸುತ್ತಾಡಿ ಬಂದು 25 ವರ್ಷ ಅವರ ಸಹಾಯಕರಾಗಿ ಅವರ ಜೊತೆ ಮಾತಾಡಿದಾಗ ತೇಜಸ್ವಿ ಅವರ ಬದುಕು ಎಷ್ಟು ಸರಳವಾಗಿತ್ತು, ಅವರ ಹವ್ಯಾಸಗಳು ಹೇಗಿತ್ತು, ಅವರ ಯೋಚನಾ ಶಕ್ತಿ ಎಷ್ಟು ವಿಶಾಲವಾಗಿತ್ತು ಅನ್ನೋದ್ರ ಬಗ್ಗೆ ತಿಳಿದಿತ್ತು. ಪ್ರತಿದಿನ ಸಂಜೆ ಕೈಲೊಂದು ನಾಯಿ, ಕುತ್ತಿಗೆಯಲ್ಲೊಂದು ಕ್ಯಾಮ್ರಾ ಹಿಡಿದು ಹೊರಟ್ರೆ ತೇಜಸ್ವಿಯವರು ಮನೆಗೆ ಮರಳೋದು ಹಕ್ಕಿಗಳು ಗೂಡು ಸೇರಿದ್ಮೇಲೆ. ಮನಸ್ಸಾಗಿ ಪೆನ್ ಹಿಡಿದು ಕೂತಾಗ ಬರ್ತಿದ್ದು ಅಕ್ಷರಗಳ ಸರಮಾಲೆ. ಹೀಗೆ ಒಂದಷ್ಟು ವಿಷಯವನ್ನ ಶಿವು ಅವರ ಹತ್ರ ತಿಳ್ಕೊಳ್ಳುವಾಗ ಹೊರಡೋ ಸಮಯ ಬಂದಿತ್ತು. ನಿರುತ್ತರಕ್ಕೆ ವಿದಾಯ ಹೇಳಿ ನನ್ನ ಪ್ರಯಾಣ ಕೊಟ್ಟಿಗೆಹಾರದಲ್ಲಿರೋ ಅವರ ಪ್ರತಿಷ್ಠಾನದ ಕಡೆ ಹೊರಟಿತ್ತು. ಮಾತನಾಡದೇ ಇರುವ ಮೌನವೂ ಒಂದು ಮಾತು. ಇದು ನನಗಿಷ್ಟವಾದ ತೇಜಸ್ವಿಯವರ ಸಾಲು. ಫಾಲೋ ಮಾಡ್ಕೊಳ್ಳಿ. ನನ್ನ ವಿಡಿಯೋಗಳನ್ನ ಇನ್ನೊಂದು ಹಂತಕ್ಕೆ ತಗೊಂಡೋಗೋದ್ರಲ್ಲಿರಲಿ ನಿಮ್ಮದು ಪಾಲು.